ನಮಸ್ಕಾರ. ನಾನು ನಾಗವೇಣಿ ಅಂತ. ನನ್ನ ಚಾನಲ್ಗೆ ಹೊಸದಾಗಿ ಯಾರು ಚಾನಲ್ ನೋಡಾಕತ್ತಿರಲ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಚಾನಲನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಷ್ಟ ಆದ್ರೆ ನಿಮ್ಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಂಗೆ ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಮಧ್ಯಾಹ್ನ ನಾನು ಅಡುಗೆ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಅಡುಗೆ ವಿಷಯ ಬಂದ್ರೆ ತಲೆನೇ ಕೆಟ್ಟು ಹೋಗ್ತೈತ್ರಿ ಮಹಿಳೆಯರಿಗೆ. ಅಂದ್ರೆ ಅಡುಗೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಅನ್ನೋದನ್ನು ತಲೆ ಇದನ್ನಾಗ್ತೈತಿ ಕೆಡಿಸ್ಕೊಳ್ದ ಒಂದು ಥರ. ನಮ್ಮ ಮನೆಯೊಳಗೆ ಬದ್ನಿಕಾಯಿ ಹಾಗೆಲ್ಲ ಒಂದು ಸ್ವಲ್ಪ ಇಷ್ಟಪಡಂಗಿಲ್ಲ ನಮ್ಮ ಮನೆಯವ್ರು. ಅದ್ರ ಸಲುವಾಗಿ ನಾನೇನು ಮಾಡೀನಿ, ಚೆನ್ನಂಗಿ ಕಾಳನ್ನು ನೆನೆ ಹಾಕಿರ್ಕಿಲ್ಲ, ಅವನ್ನ ಕುಕ್ಕರ್ ಒಳಗೆ ಒಂದು 4 ವಿಸಲ್ ಕುದಿಸಿ ನಾನಿಲ್ಲೇ ಉದುರಮೆ ಚೆನ್ನಂಗಿ ಕಾಳು ಉಸಳಿ ಮಾಡಾಕತ್ತೀನಿ. ನನಗೆ ಅಷ್ಟೇನು ಈ ಕಾಳುಗಳ ಪಲ್ಯ ಇಷ್ಟ ಆಗಂಗಿಲ್ಲ. ಅದ್ರ ಸಲುವಾಗಿ ನನಗೆ ಸಲುವಾಗಿ ನಾನು ಬದ್ನಿಕಾಯಿ ಮಾಡ್ಕೊಳಕತ್ತೀನಿ. ಅವು ಬಿಳಿ ಬದ್ನಿಕಾಯಿ ಭಾಳ ಚೆನ್ನಾಗಿರ್ತೈತೆ ಪಲ್ಯ ಅದ ನೋಡ್ರಿ. ಈಗ ಚೆನ್ನಂಗಿ ಕಾಳು ಉಸಳಿ ಅಂತರೂ ಆಯ್ತು. ಇದನ್ನು ಸಣ್ಣ ಉರಿ ಒಳಗನೆ ಇಟ್ಟು ಒಂದು 5 ನಿಮಿಷ ಕುದಿಸ್ಬೇಕ್ರಿ. ಅದನ್ನು ಕುದಿಸಿರೆ ಪಲ್ಯ ರೆಡಿ ಆಗ್ತೈತಿ ನೋಡ್ರಿ. ನಾನು ಆ ಒಲೆ ಮೇಲೆ ಚೆನ್ನಂಗಿ ಕಾಳು ಕುದಿಯಾಕೆ ಇಡ್ತೇನೆ ರೀ. ಈಗ ಈ ಒಲೆ ಮೇಲೆ ನಾನು ಇಲ್ಲೇ ಕ್ಯಾಮ್ರಾ ಐತಲ್ರಿ, ಅದ್ರ ಸಲುವಾಗಿ ನಾನು ಈ ಒಲೆ ಮೇಲೆ ಬದ್ನಿಕಾಯಿ ಒಗ್ಗರಣೆ ಹಾಕೋದು ತೋರ್ಸಾತೇನೆ ನೋಡ್ರಿ. ಇದಕ್ಕೂ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಎಣ್ಣೆ, ಉಪ್ಪು, ಖಾರ, ಹಸಿಮೆಣಸಿನ್ಕಾಯಿ ಪೇಸ್ಟ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡೀನಿ. ಅದ್ರ ಮೇಲೆ ನಾನು ಇಲ್ಲೇ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿನ್ರಿ. ಇವೆರಡು ಸಣ್ಣ ಬದ್ನಿಕಾಯಿ, ಬಿಳಿ ಬದ್ನಿಕಾಯಿ ಇರ್ತಾವಲ್ರಿ ಇದಕ್ಕೆ ನೀರೇನು ಅಷ್ಟಾಗಿ ಹಾಕಂಗಿಲ್ಲ. ಎಣ್ಣೆ ಒಳಗನ ತಾಳಿಸ್ಬೇಕ್ರಿ. ಇದನ್ನು ಪಲ್ಯ ರುಚಿ ಭಾಳ ಇರ್ತೈತ್ರಿ ಇದು ನೋಡ್ರಿ. ಈಗ ನಾನು ಅದನ್ನೆಲ್ಲ ಒಗ್ಗರಣೆ ಕೊಟ್ನಿ. ಒಂದು ಸ್ವಲ್ಪ ಎಣ್ಣೆ ಒಳಗನ ಒಂದು 2 ನಿಮಿಷದನ ತಾಳಿಸ್ಬೇಕ್ರಿ. ಆನಂತರ ಒಂದು 2 ಕಾಳಷ್ಟು ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಬೇವಿಸ್ಬೇಕ್ರಿ ಅದನ್ನು ನೋಡ್ರಿ. ನಾನು ಎಷ್ಟು ಹಾಕಲಿ ಅಂತ ನನಗೆ ಇದನ್ನು ಹಾಕತ್ತಿತ್ತದ. ನನಗೆ ಹಂಗೆ ಭಾಳಷ್ಟು ಬದ್ನಿಕಾಯಿ ಕುದ್ರೆ ತಿನ್ನಕ್ಕೆ ಚಲೋ ಅನ್ಸಂಗಿಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕದ. ಮಧ್ಯಮಾಗೆ ಕುದ್ದಿರಬೇಕು ನೋಡ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಹಂಗೆ ತಾಳಿಸ್ಕೊತಾನೆ ಇರ್ಬೇಕ್ರಿ ಅದನ್ನು. ಅಂದ್ರೆ ಅದು ಕುದಿಯೋದು ಎಷ್ಟು ಕುದೀತಂತ ಗೊತ್ತಾಗ್ತೈತಿ. ಭಾಳ ಕುದಿಬಾರ್ದು ನನಗೆ. ಅದಕ್ಕೆ ಈಗ ನೋಡ್ರಿ ಮುಕ್ಕಾಲು ಭಾಗದಷ್ಟು ಕುದ್ದೈತಿ ಅದು. ಅದಕ್ಕೆ ನಾನಿಲ್ಲೇ ಗುರೆಳ್ಳು ಪುಡಿ ಹಾಕಾಕತ್ತೀನಿ 1.5 ಸ್ಪೂನಷ್ಟು. ಅದನ್ನು ಹಾಕಿ ಗಲಿಸಿ ಮುಚ್ಚಿಟ್ರೆ ಮುಗಿದು ಹೋತು ನೋಡ್ರಿ. ಲಾಸ್ಟಿಗೆ ಅಷ್ಟು ಕೊತ್ತಂಬರಿ ಹಾಕಿ ಬೋಗಣಿ ಬಿಸಿ ಇರ್ತೈತಲ್ಲ ಇದ್ರೊಳಗೆ ನಾನು ಬೇವಿತೈತ್ರಿ ಅದು ಬದ್ನಿಕಾಯಿ. ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟೇನಿ ನಾನೀಗ ಕೊತ್ತಂಬರಿ ಹಾಕಿ. ಮತ್ತು ಈ ಕಡೆ ನಾನು ಸಣ್ಣ ಉರಿ ಒಳಗೆ ಚೆನ್ನಂಗಿ ಉಸಳಿ ಮಾಡಾಕಿಟ್ಟಿನಲ್ರಿ, ಅದು ಕುದ್ದೈತ್ರಿ. ಈಗ ಕುದ್ದದಿಂದ ನಾನೀಗ ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕಾಸ ಪಲ್ಯಗಳು 2 ರೆಡಿ ಆದವು ನೋಡ್ರಿ. ನಮ್ಮ ಮನೆಯೊಳಗೆ ಹಿಂಗೆ ಒಂಥರ ಕಾಳಿನ ಪಲ್ಯ ಇರಬೇಕು. ಆನಂತರ ನಮಗೆ ಇಷ್ಟ ಆದದ್ದು ನಾ ಮಾಡ್ಕೊಂಡು ಪಲ್ಯ ತಿಂತೇನೆ ರೀ. ಅವ್ರಿಗೆ ಯಾವ್ದು ಇಷ್ಟ ಆಗಿರ್ತೈತಲ್ಲ ಆ ಪಲ್ಯ ಮಾಡಿ ಕೇಳಿಕ್ಯಾಸ ಪಲ್ಯ ಮಾಡ್ತೇನೆ ನಾನು. ನನ್ನ ಸ್ವಂತ ಬುದ್ಧಿಲೇ ನಾನು ಪಲ್ಯಗಳು ಯಾವೂ ಮಾಡಂಗಿಲ್ಲ ನಮ್ಮ ಮನೆಯೊಳಗೆ. ಇವಾಗ ನೋಡ್ರಿ ಪಲ್ಯಗಳಂತೂ ರೆಡಿ ಆದವು. ಇನ್ನು ಕುಕ್ಕರ್ ಹಚ್ಬೇಕು. ಅನ್ನಕ್ಕೆ ಕುಕ್ಕರ್ ಹಚ್ಚಿ ನಾನು ಇನ್ನೂ ರೊಟ್ಟಿ ಬಡಿಬೇಕ್ರಿ. ಅಂದ್ರೆ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆಗ್ತೈತಿ. ಈಗ ನೋಡ್ರಿ ರೊಟ್ಟಿಗೆ ನಾನು ನೀರು ಕಾಸಾಕತ್ತೀನಿ. ಜಿಗಟ್ ಬರಾಕ ಬಿಸಿನೀರು ಕಾಸಾಕತ್ತೀನಿ. ಇಷ್ಟು ರೊಟ್ಟಿ ಬಡಿಬೇಕ್ರಿ. ಮತ್ತು ಸಂಜೆಗೆ ನಾನು ರಾತ್ರಿ ಹೊತ್ತೂ ರೊಟ್ಟಿ ಬಡಿಬೇಕು. 2 ಹೊತ್ತಿನ ರೊಟ್ಟಿ ನಾನು ಬಡದಿಡಂಗಿಲ್ಲ. ಎಷ್ಟೋ ಸರ್ತಿ ನಾನು ಹೇಳಿದ್ದೇನೆ. ಮಧ್ಯಾಹ್ನದ ಹೊತ್ತು ಯಾರಿಗೆ ಎಷ್ಟು ಬೇಕಲ್ರಿ ಅಷ್ಟು ನಾನು ರೊಟ್ಟಿ ಬಡದಿಡ್ತೇನೆ. ನಮ್ಮ ಮನೆಯೊಳಗಂತೂ ಬಿಸಿ ರೊಟ್ಟಿನ ತಿಂತಾರು. ತಣ್ಣಿಂಬ ರೊಟ್ಟಿ ಅಂತರೂ ಯಾರೂ ಮುಟ್ಟಂಗಿಲ್ಲ. ನಾನು ಮತ್ತು ನಮ್ಮ ದೊಡ್ಡ ಮಗ ಅಷ್ಟೇ ತಿನ್ನೋದ್ರಿ. ಈಗ ನೋಡ್ರಿ ನಾನು ರೊಟ್ಟಿ ಹಿಟ್ಟಿಗೆ ಜಿಗಟ್ ಹಾಕಿ ಕಲ್ಸಾಕತ್ತೀನಿ. ಅದನ್ನು ಚೆನ್ನಾಗಿ ನಾದ್ಕೋಬೇಕ್ರಿ. ನಾದ್ಕೊಂಡು ಈಗ ನಾನು ರೊಟ್ಟಿ ಬಡಿಯಾಕತ್ತೀನಿ ನೋಡ್ರಿ. ನಮ್ಮ ಮನೆಯೊಳಗೆ ಚಪಾತಿ ಅಂದರೂ ಭಾಳ ಮಾಡಂಗಿಲ್ಲ. ಯಾವಾಗಾರ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ನಾವು ಚಪಾತಿ ಮಾಡ್ತೇವೆ. ಎನಿ ಟೈಮ್ ನಾವು ರೊಟ್ಟಿನ ಬಡಿಬೇಕ್ರಿ ನಮ್ಮ ಮನೆಯೊಳಗೆ ನೋಡ್ರಿ. ಈಗ ರೊಟ್ಟಿ ರೆಡಿ ಆದವು. ಇವತ್ತು ನಮಗೆ ಬ್ಯಾಂಕಿನೊಳಗೆ ಒಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಮಧ್ಯಾಹ್ನ ಹೊತ್ತು ಬ್ಯಾಂಕಿಗೆ ಹೋಗೋದಿತ್ತು ನಾನು. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಡ 2:30 ಅಂದ್ರೆ ನಾನು ಜಲ್ದಿ ಊಟ ಮಾಡಿ ಬ್ಯಾಂಕಿಗೆ ಹೋಗೋದಿತ್ತು ನೋಡ್ರಿ. ನಾನಿಲ್ಲಿ ರೊಟ್ಟಿ ಹಿಟ್ಟು ಏನು ರೊಟ್ಟಿ ಬಡಿತೇನಲ್ರಿ, ಅದಕ್ಕೆ ನೀರು ಹಚ್ಚಾಕ ನಾನು ಕಾಟನ್ ಅರ್ಬಿ ಬಳಸ್ತಾರೋ. ನಾನು ಕೈಲೇನ ನೀರು ಹಚ್ತೇನೆ ರೊಟ್ಟಿಗೆ. ಆಮೇಲೆ ಮಸೀದ್ ಅರ್ಬಿ ಅಂತ ನಮ್ಗೆ ಕಾಟನ್ ಅರ್ಬಿಲೇ ನಾವು ರೊಟ್ಟಿ ಇದನ್ನು ಮಾಡ್ತೀವಿ. ಅದನ್ನು ನಾನು ಸಹ ಬಳಸಂಗಿಲ್ಲ ನೋಡ್ರಿ. ಈಗ ಮಧ್ಯಾಹ್ನದ ಹೊತ್ತು ನಾನು ತಾಟ್ ಮಾಡ್ಕೊಂಡೇನು ಊಟಕ್ಕೆ ಅಂಥೇಳಿ ಬದ್ನಿಕಾಯಿ ಪಲ್ಯ, ಮೊಸರು, ಜೋಳದ ರೊಟ್ಟಿ
ಊಟ ಮಾಡಿ ಬ್ಯಾಂಕಿಗೆ ಹೋದ್ರು ನಾವು ಅಲ್ಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಟೈಮ್ ಹಿಡಿತಿರದ ಅದನ್ನು ಮುಗಿಸ್ಕೊಂಡು ಬರೋದು ಅಂದ್ರೆ ಸಂಜೆ 4:15 ಆತ್ರಿ. ಆಟೋತಿಗೆ 4:15 ಮ್ಯಾಲೆ ನಾವು ಬಂದು ನಮ್ಮ ಹುಡುಗರು ಸಾಲಿಂತ್ರ ಬಂದಿದ್ದು ರೀ. ಅದಕ್ಕೆ ನಾನು ಮತ್ತು ಗೃಹಲಕ್ಷ್ಮಿ 5ನೇ ಕಂತಿನ ಜಮಾ ಆಗಿದ್ದು ರೀ ಅವ್ರ ರೊಕ್ಕ ಅವನು ತೊಗೊಂಬಂಡ್ರಿ ನನ್ನ ರೊಕ್ಕ ಬ್ಯಾಂಕಿನೊಳಗಿನ್ನು. ಹಂಗೆ ಹೆಂಗೆ ಹೋಗೋದಂತ ಏಕಸ್ ಮನೆಗೆ ಬರೋದಂತ ನಾನು ಕೇಕ್ ಭಾಳ ದಿನ ಆಗಿತ್ತು ರೀ ತಿಂದಿರ್ಕಿಲ್ಲ. ಕೇಕನ್ನು ತೊಗೊಂಬಂದೀನಿ. ಸಣ್ಣ ಸಣ್ಣ ಪೀಸ್ ಇರ್ತಾವಲ್ರಿ ಅಂಥವನ್ನು ಕೇಕ್ ತೊಗೊಂಬಂದೀನಿ. ಆದ್ರೆ ಅವೇನು ಅಷ್ಟೇನು ಸರಿ ಇದ್ದಿರ್ಕಿಲ್ರಿ ಅವ. ಇಷ್ಟಪಟ್ಟು ತೊಗೊಂಬಂದೀನಿ ಆದ್ರೆ ಸರಿ ಇದ್ದಿರ್ಕಿಲ್ಲ. ನನ್ನ ಮಗ ಸಣ್ಣ ಮಗ ಓಪನ್ ಮಾಡಕತ್ತ ನೋಡ್ರಿ ಬಾಕ್ಸ್ ಕೇಕಿಂದ. ಅವ ಕೇಕ್ ತಿನ್ಲಿಲ್ರಿ ಅದನ್ನು ನೋಡ್ರಿ. ಟೇಸ್ಟ್ ನೋಡ್ತಾನ್ರಿ ಅವ ಭಾಳ ಅಂದ್ರೆ ಭಾಳ ಇದನ್ನದಾನ್ರಿ ಅವ. ತಿನ್ನೋದ್ರೊಳಗೆ ಭಾಳ ಆರಿಸಿ ತಿಂತಾನು. ಚಲೋ ಇದ್ರೆ ಅಷ್ಟೇ ತಿಂತಾನೆ, ಎಲ್ಲಾರು ತಿನ್ನೋದು ಬಿಡ್ತಾನ್ರಿ ಅವ. ನಮ್ಮ ಕ್ಯಾಟಿನು ಕೇಕಿಗೆ ಬೇಕಂತ ಏಕಸ್ ಇದು ಮಾಡಕತ್ತೀಳ್ರಿ, ಅದಕ್ಕೆ ಅಷ್ಟು ಹಾಕಾಕತ್ತಾನ ನಾವು ನೋಡ್ರಿ. ಈಗ ಅದನ್ನು ಕೇಕಿನ ಬಾಕ್ಸ್ ಬ್ಯಾಡ ಅಂತ ಏಕಸ್ ಇಟ್ಟು ನಾನು ಮತ್ತು ಕೇಕ ಮತ್ತು ಸೋನ್ ಪಾಪಡಿದ ಬಾಕ್ಸ್ ಇರ್ತೈತಲ್ರಿ ಅದನ್ನು ತೊಗೊಂಬಂದೀನಿ. ನನ್ನ ದೊಡ್ಡ ಮಗ ತಿನ್ನಾಕತ್ತಾನ್ರಿ. ಅವ ಯಾವುದಕ್ಕೂ ಇದನ್ನು ಮಾಡಂಗಿಲ್ಲ, ಸೊಕ್ತಾನ ಅನ್ನೋದಿಲ್ರಿ ಅವಂದ ನೋಡ್ರಿ. ಅವ ಮತ್ತು ಅದನ್ನು ತಿನ್ನಂಗಿಲ್ರಿ ಅವ, ಅದನ್ನು ಬೆಕ್ಕಿಗೆನ ಹಾಕ್ತಾನೆ ನೋಡ್ರಿ ಅವ. ನಾನು ಅಂಗಡಿ ಒಳಗೆ ಹಂಗೆ ತೊಗೊಂಬಂಡ್ರಿ ಅವನ್ನ. ಏನು ಚೆನ್ನಾಗಿದಾವಿಲ್ಲೋ ಅಂತ ಏನು ನೋಡಲಿಲ್ಲ. ಅವು ಒಂದು ಸ್ವಲ್ಪ ಬ್ರೆಡ್ ಇದನ್ನ ಇದ್ದು ರೀ, ಅವ ಮೆತ್ತಗೆ ಇದ್ದಿರ್ಕಿಲ್ರಿ ಸಾಫ್ಟಾಗಿ. ಈಗ ನೋಡ್ರಿ ಅದು ಕೇಕ್ ಬ್ಯಾಡ ಅಂತ ಹೇಗೆಸ ಸೋನ್ ಪಾಪಡಿ ತಿಂತೇನೆ ಮಮ್ಮಿ ಅಂತ ಅನ್ನಕತ್ರಿ ಅವ. ಅವ್ರ ಅಕ್ಕಾಗ ಒಂದು ಕೇಕ್ ಕೊಡಾಕತ್ತಾನ್ರಿ ಅವ. ನಮ್ಗೆ ನಗಿ ಬರಾಕತ್ತೈತ್ರಿ. ಈಗ ವಿಡಿಯೋ ಮಾಡೋ ಎಡಿಟಿಂಗ್ ಮಾಡೋ ವೇಳೆದಾಗ ನಗಿ ಬರಾಕತ್ತೈತ್ರಿ. ಅವಾಗಿನ ನಗಿ ಬರುವಾತಾಗಿತ್ತು, ಈಗ ನಗು ಬರಾಕತ್ತೈತ್ರಿ ನನಗೆ. ಎಷ್ಟು ಆರಿಸಿ ಊಟ ಮಾಡ್ತಾನಂದ್ರೆ ಭಾಳ ಆರಿಸಿ ಊಟ ಮಾಡ್ತಾನ್ರಿ ಅವ. ನಮ್ಮ ಮನೆ ಒಳಗಂದ್ರೆ ಇವ ಪ್ರೀತಿಯ ಮಗ ಅಂತ ಅನ್ಕೋಬೋದ್ರಿ ನೋಡ್ರಿ. ಈ ಲಾಗ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಇನ್ನೊಮ್ಮೆ ಹೇಳಾಕತ್ತೀನಿ, ಸಬ್ಸ್ಕ್ರೈಬ್ ಆಗ್ರಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೆಸ ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋದಾಗ ಇಷ್ಟಿತ್ತು. ಮತ್ತೊಂದು ವಿಡಿಯೋದಿಂಬಲ್ಲಿ ನಾನು ಬರ್ತೇನೆ, ಸಿಗ್ತೇನೆ. ನಮಸ್ಕಾರ.